ಆಳಂದದ ರಾಘವ ಚೈತನ್ಯ ಮಂದಿರದ ಗಲಾಟೆ ಕೇಸ್ಗೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರಿಯಾಕ್ಟ್ ಮಾಡಿದ್ದಾರೆ. ಅಯೋಗ್ಯರ ವಿರುದ್ಧದ ಕೇಸನ್ನ ಕಾಂಗ್ರೆಸ್ ಸರ್ಕಾರ ವಾಪಸ್ ಪಡೆದಿದೆ. ಕಾಂಗ್ರೆಸ್ ಸರ್ಕಾರ ಹಿಂದೂಗಳಿಗೆ ಅಪಮಾನ ಮಾಡಿದೆ. ಕಲಬುರಗಿಯಲ್ಲಿ ಈ ವಿಚಾರವಾಗಿ ಒಂದು ಸಾಂಕೇತಿಕ ಹೋರಾಟವನ್ನ ಮಾಡ್ತೇವೆ. ಮುಂದೆ ರಾಜ್ಯಾದ್ಯಂತ ಹೋರಾಟವನ್ನ ನಡೆಸ್ತೇವೆ. ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅಂತ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಿಯಾಕ್ಟ್ ಮಾಡಿದ್ರು. ಇವತ್ತು ಕಲಬುರಗಿಯಲ್ಲಿ ಒಂದು ಸಾಂಕೇತಿಕ ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ ಅಂತ ಅವರು ತಿಳಿಸಿದ್ದಾರೆ. ಧರಿಸ್ಕೊಂಡು ಹೋಗ್ಬೇಕು, ಇದು ಸರ್ಕಾರದ ಮಾಡ್ತಕ್ಕಂಥ ಕೆಲಸನ. ಇದು ಶಿಕ್ಷಣ ಸಂಸ್ಥೆನಲ್ಲಿ, ವಿದ್ಯಾಲಯಗಳಲ್ಲಿ ಸಮವಸ್ತ್ರ ಇದು ಹಲವಾರು ಬಾರಿ ನಾವು ಚರ್ಚೆ ಮಾಡಿದ್ದೇವೆ. ಅದು ಹಿಂದೂಗಳು ಇರ್ಬೋದು, ಮುಸಲ್ಮಾನರು ಇರ್ಬೋದು, ಯಾವುದೇ ಧರ್ಮೀಯರು ಇರ್ಬೋದು, ಎಲ್ಲರೂ ಕೂಡ ಒಳ್ಳೆ ಮನಸ್ಸಿನಿಂದ ಅಲ್ಲಿ ಹೋಗಬೇಕು. ಜ್ಞಾನಾರ್ಜನೆ ಮಾಡ್ತಕ್ಕಂಥ ಸ್ಥಳ ಅದು. ಆದರೆ ಅಲ್ಲೂ ಕೂಡ ಹಿಜಾಬನ್ನು ತರ್ತೇವೆ ಅಂತೇಳಿ ಆದೇಶ ಮಾಡೋ ಮುಖೇನ ಇವತ್ತು ಶಾಲೆಗೆ ಹೋಗ್ತಕ್ಕಂಥ, ಕಾಲೇಜಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿನಿಯರಲ್ಲೂ ಕೂಡ ಒಂದು ದ್ವೇಷದ ಭಾವನೆಯನ್ನು ಬಿತ್ತುವಂಥ ಕೆಲಸ ಬೇರೆ ಯಾರೂ ಮಾಡಿಲ್ಲ. ಆಡಳಿತ ಪಕ್ಷ ಕಾಂಗ್ರೆಸ್ ಸರ್ಕಾರವೇ ಇವತ್ತು ಮಾಡಿರುವಂಥದ್ದು. ನೋಡಿ, ಇವತ್ತು ಅಧಿಕಾರದ ಅಮಲಿನಿಂದ, ಅಧಿಕಾರದ ಮದದಿಂದ ಇವರು ಏನು ಬೇಕಾದ್ರೂ ಕೂಡ ತೀರ್ಮಾನ ಮಾಡ್ಕೋಬೋದು, ತೀರ್ಮಾನವನ್ನು ಅರಿಸ್ಕೊಳ್ಳಬಹುದು.